ಬರೀ ಮಾಹಿತಿ ಕೇಳಿದಕ್ಕೆ ಎಫ್ಐಆರ್ ಮಾಡಿದ್ರೆ ಯಾರು ಪೊಲೀಸರು ಇಲ್ಲಿ ಸರ್ ಅವ್ರಿಗೆ ಕೊಟ್ಟಿವ್ರಿ ನಾವು ಕಂಪ್ಲೀಟ್ ಎಫ್ಐಆರ್ ಯಾಕಪ್ಪ ಮಾಡಿದ್ರೆ ಧಮ್ಕಿ ನೀವು ಪರಿಶೀಲನೆ ಮಾಡಿದ್ರ ಧಮ್ಕಿ ಕೊಟ್ಟಿದ್ದಾಳ ಮತ್ತೆ ಎಫ್ಐಆರ್ ಯಾಕೆ ಮಾಡಿದ್ರಿ ಆದ್ರೂ ನೀವು ಫಸ್ಟ್ ಮಾಡಕ್ಕೆ ಎಫ್ಐಆರ್ ಮಾಡಬೇಕು ಹೌದಿಲ್ರಿ ಯಾರು ಮಾಡ್ಬೋದು ಗೊತ್ತಾಗ್ತದಲ್ಲ ಧಮ್ಕಿ ಮಾಡಿಲ್ಲ ಅಂತ ಆದ್ರೂ ನೀವು ಯಾವಾಗಲೂ ಯಾರ ಪರ ಇರಬೇಕು ಮತ್ತೆ ನೀವು ಎಫ್ಐಆರ್ ಅವ್ರ ಮೇಲೆ ಮಾಡ್ಬಿಟ್ರೆ ಹೆಂಗೆ ಅವ್ರ ಮೇಲೆ ಇವ್ರ ಮೇಲೆ ಮಾಡ್ರಿ ಅವ್ರ ಮೇಲೆ ಪರವಾಗಿಲ್ಲ ಮೇಡಮ್ ಒಂದು ನಿಮಿಷವಾಗಿ ಇನ್ನೂ ಮಾತಾಡೋದು ಅವ್ರ ಮೇಲೆ ಮಾಡ್ರಿ ನೋಡಿ ಹೋರಾಟ ಮಾಡ್ತಾರೆ ಹೆಣ್ಣು ಮಕ್ಕಳೆಲ್ಲ ಎಫ್ಐಆರ್ ಮಾಡಿದ್ರೆ ಏನಾಗ್ತದೆ ಗೊತ್ತಾ ಏನ ಹೆಸರು ತಿರುಮಲಪ್ಪ ಧ್ವನಿ ಹೊರಟೋಗುತ್ತೆ ಹೆಣ್ಣು ಮಕ್ಕಳ ಶಕ್ತಿ ಇಲ್ಲ ಪೊಲೀಸ್ ನಮ್ಮ ಹೆಣ್ಣು ಮಕ್ಕಳ ಶಕ್ತಿ ನೀವು ಗೊತ್ತಾಗ್ತದೆ ನೀವು ಪೊಲೀಸ್ ಹಾಕಿ ಗೊತ್ತಾಗುತ್ತೆ ಬಂದ ತಕ್ಷಣ ಸುಳ್ಳು ಹೇಳ್ತಾವ ನಿಜ ಹೇಳ್ತಾವ ಬಾಕಿ ಸುಳ್ಳು ಹೇಳ್ತಾವ 99% ನಿಮಗೆಲ್ಲ ಗೊತ್ತಾಗ್ತದೆ ನೀವು ಎಫ್ಐಆರ್ ಮಾಡಿದ್ರೆ ಏನಾಗ್ತದೆ ಧ್ವನಿ ಹೋಗುತ್ತೆ ಹಂಗೇನಿಲ್ಲ ನಿಮ್ಮನ್ನ ಅನಿಸ್ತೈತಿ ನಾನು ಹೇಳಿಲ್ಲ ನಿಜ ಇದ್ರೆ ಮಾಡಬೇಕು ಇಲ್ಲ ಅಂತಂದ್ರೆ ಮಾಡಬಾರ್ದು ಅದು ಎಸ್ಪೆಷಲಿ ಹೆಣ್ಮಕ್ಳು ಬಂದಾಗ ಎಫ್ಐಆರ್ ಮಾಡಿದ್ರೆ ಫಸ್ಟ್ ಪರಿಸ್ಥಿತಿ ಹೋಗುತ್ತೆ ಪೊಲೀಸ್ ಅವ್ರು ಯಾಕೆ ಬರೋಂಗಿಲ್ಲ ಆ ಥರ ಆಗ್ಬಿಡ್ತದೆ ಅಲ್ಲ ರಿಸೀವ್ ಮಾಡಬೇಕು ಎಫ್ಐಆರ್ ಮಾಡಬೇಕು ಅಂದಾಗ ಅದು ಸತ್ಯ ಅಂತ ಮಾಡಬೇಕು ಅಂತ ಹೇಳೋದು ನನಗೆ ಇಲ್ಲ ನಾವು ವಾಪಸ್ ಕೇಸ್ ಕೊಟ್ಟಿವ್ರಿ ಕೇಳಿದ್ರಿ ಸರ್ ನಾವು ಮಾಹಿತಿ ಪ್ರಕಾರ ಮಾಹಿತಿ ಕೇಳಿದ್ವಿ ಅದಕ್ಕೆ ನಮ್ಮ ಮೇಲೆ ಯಾವ ಆಧಾರ ಮೇಲೆ ಎಫ್ಐಆರ್ ಮಾಡಲ್ಲ ಅಂತ ಕೇಳಿ ನಾವು ಖಾಲಿ ನಾವು ಕೊಟ್ಟು ಕೇಳಿದ್ವಿ ಹೌದಪ್ಪ ಈಗ ಕ್ಲೋಸ್ ಮಾಡ್ತಿದ್ಯಾ ನಾನು ಇಲ್ಲ ಅಂತ ಹೇಳಲ್ಲ ಮೇಡಮ್ ನಾವೀಗ ಒಬ್ಬೊಬ್ಬರ ತಿರ್ಗಾಡಕ್ಕೂ ಭಯ ಆಗ್ತೈತ್ರಿ ಏನಂತಾರ ರೋಡ್ ಬಿಟ್ಟಾರ ನಮ್ ಇದ್ರೆ ಅದ್ರಲ್ಲಿ ಒಬ್ರು ಬೇರೆ ಹೆಸರು ಹೇಳ್ತಾರ ನಮ್ ಸಂಘಟನೆ ಸರ್ ಕಳ್ಸ್ಯಾರ ನೀವು ಒಬ್ಬರೇ ಗೋಷ್ಠಿ ಮಾಡಿ ತಿರ್ಗಾಡ್ತೀವಿ ನೋಡು ಕೇಸ್ ವಾಪಸ್ ತಗೋದು ಅದ್ರ ಸುಗ್ರ ಸರ್ ಮಾಹಿತಿ ಕೊಟ್ಟಿವಿ ನಾವು ಇಲ್ಲಿವರೆಗೆ ಬಟ್ 12ನೇ ತಾರೀಕು ಕಂಪ್ಲೀಟ್ ಕೊಟ್ಟು ಸರ್ ಇಲ್ಲಿ ತನಕ ಯಾವ ಕಾರಣ ಕೈ ತಗೋಗಿಲ್ಲ ಸರ್ ಯಾವ ಮದರ್ ಮೇಲೆ ತಗೋ ನೀವು ಈ ತರ ಎಲ್ಲ ನಮ್ಗೆ ಹೆದರ್ಸ್ತಾರೆ ಅಂತ ಹೇಳಿದ್ರಿ ಕೊಟ್ಟಿದ್ವಿ ನೀವು ಅವ್ರನ್ನ ಕರೆಸಿ ಮಾತಾಡಿದ್ರ ತ್ರಾಸ ಆಗೋದು ಬೇಡ ಭೇಟಿ ಆಗೋದು ಬೇಡ ಒಂದ್ಸಲ ಒಂದು ಹೆಣ್ಮಗಳು ಬಂದು ನಮ್ಗೆ ಈ ತರ ಆಗ್ತಾ ಇದೆ ಅಂತಂದಾಗ ಅವ್ರನ್ನ ಕರೆಸಿ ಮಾಹಿತಿ ತಗೊಂಡು ಸತ್ಯ ಇಲ್ವ ಇದ್ರೆ ನೋಡಪ್ಪ ಹಿಂಗ್ ಮಾಡಬಾರ್ದು ಮಾಡಿದ್ರೆ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳ್ಬೇಕಲ್ಲ ಹೇಳಿದ್ದೀರಾ ಮಾತಾಡಿದ್ದೀರಾ ಅದೆಲ್ಲ ಬೇಡ ಪೊಲೀಸರು ನಾನು ಒಂದೇ ಒಂದು ಹೇಳೋದು ಕೇಳಪ್ಪ ಇಲ್ಲಿ ನಿರ್ಮಲಪ್ಪ ನಾ ಹೇಳೋದು ಕೇಳಪ್ಪ ನೀವು ನಮ್ಮ ಹೆಣ್ಣು ಮಕ್ಕಳ ಧ್ವನಿನಪ್ಪ ನೀವು ನಮ್ಮ ಶಕ್ತಿನಪ್ಪ ನೀವು ಮಹಿಳಾ ಸ್ನೇಹಿನಪ್ಪ ಪೊಲೀಸು ಹಾ ಗೊತ್ತಾಯ್ತಪ್ಪ ನಂಬಿಕೆ ಕಳ್ಕೋಬೇಡಿ ಸ್ಟೇಷನ್ಗಳಲ್ಲಿ ಆ ನಂಬಿಕೆ ಕಳ್ಕೋಬೇಡಿ ನೀವು ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರು ಇಡೀ ಪೊಲೀಸ್ ಇಲಾಖೆಗೆ ಗೊತ್ತಾಗ್ತೇನಪ್ಪ ನೀವು ಹೋಗವ ಸಾಕು ಟೈಮ್ ಯಾಕಪ್ಪ ಪೇಮೆಂಟ್ ಮಾಡಿಲ್ಲ ಸರ್ಕಾರದಿಂದ